ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ದ್ವಿತೀಯ PUCಯ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಏನು ನಡೆಸ್ತಾ ನೋಡಿ, ಆ ಪೇಪರ್ಗಳು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ನಿಮಗೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ವೈಸ್ ನಿಮಗೆ ಕ್ವಶನ್ಸ್ಗಳು ಬರಲಾಗೋದು ಆಯಿತಾ. ಮತ್ತು ಇನ್ನೊಂದೇನು, ಅಲ್ಲಿ ಕ್ವಶನ್ಸ್ಗಳು ಏನು ಕೇಳ್ತಾರಲ್ಲ ಅದು ಆ್ಯನ್ಯುವಲ್ ಎಕ್ಸಾಮ್ಗೆ ಕೆಲವೊಂದು ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ. ಸೊ ಈ ಕ್ವಶನ್ಸ್ಗಳನ್ನು ನೀವು ಓದಲೇಬೇಕಾಗುತ್ತೆ ಆಯಿತಾ. ಈ ಪ್ರಿಪೇರ್ಡ್ರಿ ಏನು ಪರೀಕ್ಷೆಗಳನ್ನ ನಡೆಸ್ತಾರೆ ನೋಡಿ, ನಿಮ್ಮ ಕಾಲೇಜಿನಲ್ಲಿ ಪ್ರಿಪೇರ್ಡ್ರಿ ಎಕ್ಸಾಮ್ ಯಾವಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕೆಂದರೆ ನಾನು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ಆಲ್ರೆಡಿ ವಿಡಿಯೋಗಳು ಮಾಡಿದ್ದೇನೆ ಆಯಿತಾ. ಇವಾಗ ಕನ್ನಡ ಸಬ್ಜೆಕ್ಟ್ ಮೇಲೆ ಹೇಗೆ ನಾನು 1 hour 30 minutes ಏನು ವಿಡಿಯೋ ಮಾಡಿದ್ದೇನೆ, ಆ ರೀತಿಯಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ನಾನು ಮಾಡ್ತಾ ಇದ್ದೇನೆ. ಸೊ ಇವಾಗ ಇಂಗ್ಲೀಷ್ ಕೂಡ ರೆಡಿ ಆಗಿದೆ, ಆದಷ್ಟು ಬೇಗ ವಿಡಿಯೋ ಬರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಯಾವಾಗ ವಿಡಿಯೋಗಳು ಹಾಕ್ತೀರಾ ಸರ್, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಗನೆ ಬಿಟ್ಬಿಡಿ, ಯಾಕೆಂದರೆ ಇನ್ನು 2 months ಅಷ್ಟೇ ಇದೆ ಅಂತ ಬೇಗನೆ ವಿಡಿಯೋಗಳು ಬರ್ತಾ ಇರುತ್ತೆ. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿ ನೋಡಿ ನಿಮಗೆ ತಪ್ಪದೆ ಬರುತ್ತೆ ಆಯಿತಾ. ಸೊ ಪ್ರಿಪೇರ್ಡ್ರಿ ಏನು ಪರೀಕ್ಷೆಗಳನ್ನು ನಡೆಸಲಾಗೋದು ನೋಡಿ, ಆ ಲಿಂಕ್ ಇರುತ್ತೆ ಆ್ಯನ್ಯುವಲ್ ಎಕ್ಸಾಮ್ಗೆ, ನೆಟ್ನಲ್ಲಿ ಇಟ್ಕೊಳ್ಳಿ ಆಯಿತಾ. ಯಾಕಂದರೆ ಪ್ರಿಪೇರ್ಡ್ನಲ್ಲಿ ಏನು ಕ್ವಶನ್ಸ್ಗಳು ಕೇಳ್ತಾರಲ್ಲ ಆ ಕ್ವಶನ್ಸ್ಗಳು ಆ್ಯಸ್ ಪರ್ ಬ್ಲೂ ಪ್ರಿಂಟ್ ವೈಸೇ ಇರುತ್ತೆ. ಬಟ್ ಇವಾಗ ನಮಗೆ 3 ಬ್ಲೂ ಪ್ರಿಂಟ್ ಇದೆ, ಯಾವುದು ಫಾಲೋ ಮಾಡಬೇಕಂತ ಮತ್ತೆ ನೀವು ಕ್ವಶನ್ಗೆ ಕೇಳಕ್ಕೆ ಹೋಗಬೇಡ್ರಿ ಆಯಿತಾ. ಒಂದನೆಯ ಬ್ಲೂ ಪ್ರಿಂಟ್ ಏನಿದೆಯಲ್ಲ ಅದು ಆ್ಯಸ್ ಮೇಜರ್ ಆಗಿ ಇಟ್ಕೊಂಡು ಅವರು ಕ್ವಶನ್ಸ್ಗಳು ತೆಗಿತಾ ಇದ್ದಾರೆ ಆಯಿತಾ. ಮತ್ತು ಇನ್ನೊಂದೇನು, ನಾನು ಇವಾಗ 1 hour 30 minutes ಏನು ಒಂದು ವಿಡಿಯೋ ಮಾಡಿದ್ದೀನಲ್ಲ ಕನ್ನಡ ಸಬ್ಜೆಕ್ಟ್ ಮೇಲೆ, ಅಲ್ಲಿ ನೀವು ನೋಡಿರ್ಬೋದು ನಾನು ಒಂದು ಸಪ್ರೇಟಾಗಿ ಒಂದು ಬ್ಲೂ ಪ್ರಿಂಟೇ ಕೊಟ್ಟುಬಿಟ್ಟಿದ್ದೇನೆ. ಅಂದರೆ 3 ಬ್ಲೂ ಪ್ರಿಂಟ್ ನಾನು ಮರ್ಜ್ ಮಾಡಿ ಒಂದು 3 ಬ್ಲೂ ಪ್ರಿಂಟ್ ಆಯಿತಾ, 3 ಬ್ಲೂ ಪ್ರಿಂಟ್ ಮರ್ಜ್ ಮಾಡಿ ಯಾವ ಒಂದು ಅಧ್ಯಾಯ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗೋದು ಅಂತ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಸೊ ವಿಡಿಯೋ ನೀವು ನೋಡಿರ್ಬೋದು ಕನ್ನಡ ಸಬ್ಜೆಕ್ಟ್ ಮೇಲೆ ಆಲ್ರೆಡಿ 1 hour 30 minutes ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತಾನೆ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಆದ ತಕ್ಷಣ ಹೋಗಿ ನೋಡ್ಕೋಬೇಕಾಗಿ ವಿನಂತಿ. ಮತ್ತು ಇನ್ನೊಂದೇನು, ನಾನು ವಿಡಿಯೋಗಳು ಎಲ್ಲ ಅಪ್ಡೇಟ್ಗಳು ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ, ನೀವು ವಿಡಿಯೋಸ್ನಲ್ಲಿ ಹೋಗಿ ನೋಡ್ತಾ ಇರಬೇಕಾಗುತ್ತೆ. ಸೊ ಆಲ್ರೆಡಿ ಯಾರೆಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಕೀ ಆನ್ಸರ್ ಮಾಡ್ಕೊಂಡಿರಲ್ಲ, ಸೊ ಡೋಂಟ್ ವರಿ, ಇದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಯಾವುದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ. ಮತ್ತು ಇನ್ನೊಂದೇನು, ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಏನು ಕ್ವಶನ್ಸ್ಗಳು ಬರುತ್ತಲ್ಲ, ಈ ಒಂದನೇ ಆ್ಯನ್ಯುವಲ್ ಕ್ವಶನ್ ಪೇಪರ್ ಮಾರ್ಚ್ 2nd ವೀಕ್ನಲ್ಲಿ ನಡೆಸಲಾಗೋದು ಆಯಿತಾ. 1ನೇ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ಮತ್ತು ಇನ್ನೊಂದೇನು, ಮಾಡಲ್ ಕ್ವಶನ್ ಪೇಪರ್ 1, 2, 3 ಏನಿದೆಯಲ್ಲ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ರಿಲೀಸ್ ಮಾಡಿದಾರಲ್ಲ, ಈ ರಿಲೀಸ್ ಮಾಡಿರುವಂತಹ 3 ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳೇ ನಿಮಗೆ ಈ ಒಂದು ಪ್ರಿಪೇರ್ಡ್ನಲ್ಲಿ ನೋಡೋಕ್ಕೆ ಕ್ವಶನ್ಸ್ಗಳು ಸಿಗುತ್ತೆ. ಹೇಗೆ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಕ್ವಶನ್ಸ್ಗಳು ಬಂದಿತ್ತಲ್ಲ, ಸೊ ಅದೇ ರೀತಿ ಕ್ವಶನ್ಸ್ಗಳು ಬರುತ್ತೆ. ಇವಾಗ ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಹೇಗಿತ್ತಂದರೆ 1 ರಿಂದ 4 ಚಾಪ್ಟರ್ ಒಳಗಿಂದು ಮಾತ್ರ ಕ್ವಶನ್ಸ್ಗಳು ತೆಗಿತಿದ್ರು. ಇವಾಗ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ 1 ರಿಂದ ಎಷ್ಟು ಚಾಪ್ಟರ್ ಇದೆ ನಿಮ್ಮದು, ಇವಾಗ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಎಷ್ಟು ಚಾಪ್ಟರ್ ಇದೆ ಅಷ್ಟು ಚಾಪ್ಟರ್ ಮೇಲೆ ನಿಮಗೆ ಕ್ವಶನ್ಸ್ಗಳು ತೆಗಿತಾರೆ. ಎಕನಾಮಿಕ್ಸ್ನಲ್ಲಿ 6 ಅಧ್ಯಾಯಗಳಿದೆ, ಪಾರ್ಟ್ 1ನಲ್ಲಿನ 5 ಅಧ್ಯಾಯಗಳು, 6ನೇ ಅಧ್ಯಾಯ ನಿಮಗೆ ಡಿಲೀಟ್ ಮಾಡಲಾಗಿದೆ. ಸೊ ಎಲ್ಲ ಚಾಪ್ಟರ್ ಮೇಲೆ ನಿಮಗೆ ಕ್ವಶನ್ಸ್ಗಳು ತೆಗೆದಲಾಗುವುದು. ಸೊ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ತೆಗಿತಾರೆ, ಆ್ಯಸ್ ಪರ್ 1ನೇ ಬ್ಲೂ ಪ್ರಿಂಟ್ ವೈಸ್ ಯಾವುದು 4 marks ಅಲ್ಲಿ 6 marks ಕೇಳಿದಾರಲ್ಲ ಅದೇ ಕ್ವಶನ್ಸ್ಗಳಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಇನ್ನೊಂದೇನು, ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಏನಿದಲ್ಲ ಅಲ್ಲಿ ಕೇಳಿರುವಂತಹ 4 marks ಕ್ವಶನಲ್ಲಿ, 6 marks ಕ್ವಶನಲ್ಲಿ ಆಗಿರ್ಬೋದು, 5 marks ಅಥವಾ 10 marks ವಾಟ್ ಎವರ್ ಸಬ್ಜೆಕ್ಟ್ನಲ್ಲಿ ಚೇಂಜಸ್ ಇರುತ್ತೆ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನಿದೆಯಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಕೇಳಿರುವಂತಹ ಕ್ವಶನ್ಸ್ಗಳೇ ನಿಮಗೆ ನೋಡೋಕ್ಕೆ ಸಿಗುತ್ತೆ ಆಯಿತಾ. ಬಟ್ ನಾನು ಕೂಡ ಏನಿದೆಯಲ್ಲ ಮೇಜರ್ ಸಬ್ಜೆಕ್ಟ್ ಆಗಿ ಇಟ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇವಾಗ ಹೇಗೆ ಕನ್ನಡ ಸಬ್ಜೆಕ್ಟ್ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಲ್ಲ ಆ ರೀತಿಯಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇರಿ. ಸೊ ಚಾನಲ್ಗೆ ಕೀಪ್ ಆ್ಯಂಡ್ ಟಚ್ ಆಗಿರಿ. ಮುಂದಿನ ದಿನಗಳಲ್ಲಿ ಲೈವ್ ಕೂಡ ಬರ್ತಾ ಇರ್ತೇನೆ, ಲೈವ್ದೊಂದಿಗೆ ಡಿಸ್ಕಷನ್ ಮಾಡೋಣ. ಮತ್ತು ಇಂಗ್ಲೀಷಿನಲ್ಲಿ ಯಾರಿಗೆಲ್ಲ ಭಯ ಆಗ್ತದೆ ಡೋಂಟ್ ವರಿ, ನಾನು ಇದ್ದೀನಿ, ಇಂಗ್ಲೀಷಿನಲ್ಲಿ ಗ್ರಾಮರ್ ಕ್ಲಾಸ್ ನಾನು ಮಾಡ್ತೀನಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದೇನು, ಡೇಟ್ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಎಕ್ಸಾಮ್ ಫೀಸ್ ಕಟ್ಟಲು. ಯಾರಿಗೆ, ಈ ರಿಪೀಟರ್ ಹಾಗೂ ಫ್ರೆಷರ್ಸ್, ಇದು ರಿಪೀಟರ್ ಹಾಗೂ ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳಿಗೆ. ಅಂದರೆ ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಬರೀಬೋದು. ಅಂದರೆ 2024ನಲ್ಲಿ ಫ್ರೆಷರ್ ಆಗಿ ಪಾಸ್ ಆಗಿರ್ತಾರೆ, ಅವರು ಮತ್ತೊಮ್ಮೆ ಎಕ್ಸಾಮ್ ಬರೀಬೇಕಂತ ಅನ್ಕೊಂಡ್ರೆ, ಅಂದರೆ ನನಗೆ ಮಾರ್ಕ್ಸ್ಗಳು ಇನ್ನೂ ಹೆಚ್ಚಿಗೆ ಬರೀಬೇಕು, ಇಂಪ್ರೂವ್ಮೆಂಟ್ಗೋಸ್ಕರ ನಾನು ಇನ್ನೊಮ್ಮೆ ಬರೀಬಹುದು ಅಂತ ಕೇಳ್ತಾಯಿದ್ರು. ಎಸ್ ಬರೀಬಹುದು. ಒಂದು ಸಬ್ಜೆಕ್ಟ್ಗೆ 140, 2 ಸಬ್ಜೆಕ್ಟ್ಗೆ 270, 4 ಸಬ್ಜೆಕ್ಟ್ ಅಥವಾ 3 ಸಬ್ಜೆಕ್ಟ್ಗಿಂತ ಹೆಚ್ಚಿದ್ರೆ 400 ರೂಪಾಯಿ ಅಂತ ಫೀಸ್ ತೆಗೆದುಕೊಳ್ತಾರೆ. ನಿಮಗೆ ಕೊನೆಯ ದಿನಾಂಕ ಬಂದುಬಿಟ್ಟು 26/11, ಇದೇ ನವೆಂಬರ್ ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ 26 ಆಯಿತಾ. ಸೊ ಎಕ್ಸಾಮ್ ಫೀಸ್ ಹೋಗಿ ಕಟ್ಕೊಳ್ಳಿ. ಯಾರೆಲ್ಲ ಫೀಸ್ ಪೇ ಮಾಡಿಲ್ಲ ಎಕ್ಸಾಮ್ ಫೀಸ್ ಕಟ್ಕೊಂಡು 2025 ಮಾರ್ಚ್ 2nd ವೀಕ್ನಲ್ಲಿ ಆ್ಯನ್ಯುವಲ್ ಎಕ್ಸಾಮ್ಗೆ ನೀವು ನೋಂದಣಿ ಮಾಡ್ಕೋಬೇಕಾಗುತ್ತೆ 1ನೇ ವಾರ್ಷಿಕ ಪರೀಕ್ಷೆಗೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.